ಹಲೋ, ಎಲ್ಲರಿಗೂ ನಮಸ್ತೆ. ಸ್ಮಿತಾ ರವೀಂದ್ರ ಚಾನಲ್ ಕಡೆಯಿಂದ ನಿಮಗೆ ಸ್ವಾಗತ. ಬನ್ನಿ, ಇವತ್ತು ಕುಂದಾಪುರ ಕಡೆ ಮಾಡುವ ಒಂದು ಸ್ಪೆಷಲ್ ತಿಂಡಿ ಹೇಳ್ತೀನಿ. ನಾನು ಇಲ್ಲಿ 1 ಕಪ್ಪು ಕೊಚ್ಚಕ್ಕಿ ತೊಗೊಂಡಿದ್ದೀನಿ. ಕೆಂಪಕ್ಕಿ ಅಂತಾರೆ, ಇಲ್ಲಿನವ್ರು ಏನಂತಾರೋ ಗೊತ್ತಿಲ್ಲ. ನಮ್ಮ ಕುಂದಾಪುರ ಕಡೆ ಇದು ಕೊಚ್ಚಕ್ಕಿ ಅಂತೀವಿ. ಇದನ್ನು ಒಂದು ಬಣಲೆ ಹಾಕಿ ಹುರ್ಕೊತಾ ಇದ್ದೀನಿ. 1 ಕಪ್ ತೊಗೊಂಡಿದ್ದೀನಿ. ಸ್ವಲ್ಪನೇ ಹುರ್ಕೊತಾ ಇದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಂಬರೋಣ ಅಂತ ಈ ಥರ ಹುರಿದಿಟ್ಟಿದ್ದೀನಿ. ಇವಾಗ ನೋಡಿ, ಈ ಥರ ಹುರಿದಿಟ್ಟಿದ್ದೀನಿ. ಹಾಗೆ 1 ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಲ್ಲನ 1 ಎಳೆ ಪಾಕ, ಜಾಸ್ತಿ ಇದು ಪಾಕ ಮಾಡಬಾರ್ದು, 1 ಎಳೆ ಪಾಕ ಮಾಡ್ಕೋಬೇಕು. ನಾನು ಬೆಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದು 1 ಎಳೆ ಪಾಕ ಥರ ಮಾಡ್ಕೊತಾ ಇದ್ದೀನಿ. ಈ ಥರ ಬೆಲ್ಲ ಕರಗಬೇಕು. ಅದು ಸ್ವಲ್ಪ ಚಿಕ್ಕ ಉಂಡೆ ಇದೆ, ಅದು ಕರೆಸ್ತಾ ಇದ್ದೀನಿ ಅಷ್ಟೇ. ಇದು ತುಂಬಾ ಒಳ್ಳೆಯದು ಇದು. ಹಾಗೆ ಕಾಯಿ 1 ಕಪ್ಪು ಕಾಯಿ ತೊಗೊಂಡಿದ್ದೀನಿ. ಕಾಯಿನೂ ಸ್ವಲ್ಪ ಹಸಿ ಇದು ಹೋಗೋ ತನಕ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈ ಥರ 1 ಎಳೆ ಪಾಕ, ಅದು ಜಾಸ್ತಿ ಪಾಕ ಬೇಡ. ಅದು ಜಾಸ್ತಿ ಪಾಕ ಮಾಡಿದ್ರೆ ಗಟ್ಟಿಯಾಗಿ ಬಿಡತ್ತೆ. ಉಂಡೆ ಮಾಡ್ತಾ ಇದ್ದೀನಿ ನಾನು, ಅದು ಅಕ್ಕಿ ಉಂಡೆ ಅಂತ. ಇವಾಗ ಅದನ್ನು ಪಾಕ ಥರ ಮಾಡ್ಕೊಂಡಿದ್ದೀನಿ. 1 ಎಳೆ ಪಾಕ ಇದು. ಏನು ತಗೊಂಡಿದ್ದೀನಿ ಗೊತ್ತಲ್ಲ, 1 ಕಪ್ಪು ಅಕ್ಕಿ, ಕೆಂಪಕ್ಕಿ, ಕುಸಲಕ್ಕಿ ಅಂತೀರ ಏನೋ, ನಮ್ಮೂರ ಕಡೆಯಲ್ಲಿ ಕೊಚ್ಚಕ್ಕಿ ಅಂತೀವಿ. ಅದನ್ನು ತೊಗೊಂಡಿದ್ದೀನಿ 1 ಕಪ್ಪು. 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ಪು ಇದು ಕಾಯಿ ತೊಗೊಂಡಿದ್ದೀನಿ. ಈಗ ಅಕ್ಕಿ ಹುರಿದಿಟ್ಟಿದ್ದು ಅದನ್ನು ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ಈ ಥರ ಪೌಡ್ರ್ ಇರಬೇಕು. ಜಾಸ್ತಿ ನುಣ್ಣಗೆ ಪೌಡ್ರ್ ಬೇಡ, ಈ ಥರ ಪೌಡ್ರ್ ಇರಲಿ, ಚೆನ್ನಾಗಿರುತ್ತೆ. ಇವಾಗ ಅಕ್ಕಿ ಮತ್ತು ಬೆಲ್ಲ ಅದು 1 ಎಳೆ ಪಾಕ ಮಾಡಬೇಕು, ಜಾಸ್ತಿ ಮಾಡ್ಕೋಬಾರ್ದು. ಈ ಥರ ಅಕ್ಕಿ ಬೆಲ್ಲ ಪೌಡ್ರ್, ಅಕ್ಕಿಯಿಂದ ಪೌಡ್ರ್ ಮಾಡಿದ್ದೀನಲ್ಲ, ಅದು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ. ಇದು ನಮ್ಮ ಊರ ಕಡೆಯಲ್ಲಿ ಅಕ್ಕಿ ಉಂಡೆ ಅಂತೀವಿ, ಕೊಚ್ಚಕ್ಕಿ ಉಂಡೆ ಅಂತೀವಿ. ನಿಮ್ಮ ಕಡೆ ಏನಂತೀರ ಅಂತ ನೀವು ಕಾಮೆಂಟ್ ಮಾಡಿ. ಇವಾಗ ನೋಡಿ, ಈ ಥರನೇ ಚಿಕ್ಕದು ಉಂಡೆ ಮಾಡ್ಕೋಬೇಕು. ಇದು ಮಾತ್ರ ತುಂಬ ಒಳ್ಳೆಯದು ಫ್ರೆಂಡ್ಸು, ತುಂಬ ಒಳ್ಳೆಯದು ಇದು ಒಂದೊಂದು ಉಂಡೆ ತಿನ್ನೋಕ್ಕೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದಿದು, ತುಂಬ ಆರೋಗ್ಯಕ್ಕೂ ಒಳ್ಳೆಯದಿದು. ಆಮೇಲೆ ಇದು ಜಾಸ್ತಿ ಹೆಣ್ಣು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಹೆಣ್ಣು ಮಕ್ಕಳು, ಲೇಡೀಸಿಗೂ ತುಂಬ ಒಳ್ಳೆಯದಿದು. ಪೀರಿಯಡ್ ಟೈಮಿಗೆ ಇದು 3-4 ದಿನ ಆದ ನಂತರ ತಿನ್ಬೋದು. ಜಾಸ್ತಿ ಬ್ಲೀಡಿಂಗ್ ಆದವರಿಗೆ ಇದೆಲ್ಲ ಒಂದೊಂದು ಉಂಡೆ ತಿಂದರೂ ಸಾಕು, ಅವ್ರಿಗೆ ಬ್ಲೀಡಿಂಗ್ ಸ್ವಲ್ಪ ನಿಂತೋಗುತ್ತೆ, ಕಮ್ಮಿ ಆಗುತ್ತೆ. ಆದರೆ ಇದು ತುಂಬಾ ಒಳ್ಳೆಯದು, ಆರೋಗ್ಯ ದೃಷ್ಟಿಗೂ ಇದು ತುಂಬ ಒಳ್ಳೆಯದು. ಇದು ಕೆಲವೊಬ್ಬರಿಗೆ 1 ವಾರ ತನಕ ಬ್ಲೀಡಿಂಗ್ ಎಲ್ಲ ಆಗುತ್ತಲ್ಲ, ಅಂಥವ್ರು ಇದು ಒಂದೊಂದು ಉಂಡೆ ತಿನ್ಕೋಬೋದು. ಇಲ್ಲ ಅಂದರೆ, ಈ ಥರ ಉಂಡೆ ಮಾಡೋಕ್ಕಾಗಿಲ್ಲ ಅಂದರೆ, ನಾನು ಅಕ್ಕಿ ಹುರಿದ್ಬಿಟ್ಟು ಪೌಡರ್ ಮಾಡಿದ್ದೀನಲ್ಲ, ಅದು ಹಗುರ ಬಿಸಿ ಇರಬೇಕು ಹಾಲು. ಅದಕ್ಕೆ 1 ಸ್ಪೂನು 2 ಸ್ಪೂನು ಅಕ್ಕಿ ಪೌಡರ್ ಹಾಕ್ಕೊಂಡು, ಹಗುರ ಬಿಸಿ ಇರುವ ಹಾಲಿಗೆ 1-2 ಸ್ಪೂನು ಅಕ್ಕಿ ಹಿಟ್ಟನ್ನ ಪೌಡರ್ನ ಹಾಲು ಜೊತೆ ತಿನ್ನೋದ್ರಿಂದ ಅದು ತುಂಬ ಒಳ್ಳೆಯದು. ಈ ಥರ ಮಾಡೋಕ್ಕಾಗಿಲ್ಲ ಅಂದರೆ, ಒಟ್ಟಾರೆ ಕೆಂಪಕ್ಕಿನ ಹುರಿದು ಪೌಡ್ರ್ ಮಾಡಿ ಇಟ್ಟು ತಿನ್ನೋದು ತುಂಬ ಒಳ್ಳೆಯದು. ಇಲ್ಲ ಅಂದರೆ ಈ ಥರ ಲಡ್ಡು ಥರ ಉಂಡೆ ಥರ ಮಾಡ್ಕೊ ತಿನ್ನೋದು, ಅದು ತುಂಬ ಒಳ್ಳೆಯದು. ಇದು ಆರೋಗ್ಯ ದೃಷ್ಟಿಗೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸು, ನಾನು ಅಕ್ಕಿ ಹುರಿದು ಕಾಯಿ ಬೆಲ್ಲನ ಯಾವ ಥರ ಉಂಡೆ ಮಾಡಿದ್ದೀನಿ ಅಂತ. ಈ ಥರನೇ ಉಂಡೆ ಇರಬೇಕು, ಚಿಕ್ಕದಾಗಿ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು. ನೋಡಿದ್ರಲ್ಲ ಫ್ರೆಂಡ್ಸು, ನಾನು ಅಕ್ಕಿ ಹುರಿದು ಉಂಡೆ ಹೇಗೆ ಮಾಡಿದ್ದೀನಿ ಅಂತ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.